ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಬೀಜ ಕಂಪನಿಗಳ ನಿಯಂತ್ರಣ ತಪ್ಪಿರುವ ಕೇಂದ್ರ ರಾಜ್ಯ ಸರ್ಕಾರದ ಕೃಷಿ ಮಂತ್ರಿಗಳೇ, ತೋಟಗಾರಿಕೆ ಮಂತ್ರಿಗಳೇ, ಗಡಿಭಾಗದ ರೈತರ ಪರಿಸ್ಥಿತಿ ನೋಡಿ. ಯಾವ ರೀತಿ ರೈತರ ಪರಿಸ್ಥಿತಿ ಇದೆ, ಯಾವ ರೀತಿ ಬೀಜ ಕಂಪನಿಗಳು ರೈತರನ್ನು ಶೋಷಣೆ ಮಾಡ್ತಾ ಇದೆ. ಇವತ್ತು ಡಿಪ್ಲೊಮೊ ಮಾಡಿ ಇವತ್ತು ವ್ಯವಸಾಯ ಮಾಡಬೇಕು, ಒಬ್ಬರ ಕೈ ಕೆಳಗೆ ಕೆಲಸ ಇರಬಾರ್ದು, ಈ ದೇಶಕ್ಕೆ ಅನ್ನ ಹಾಕಬೇಕಂತೇಳಿ ಯುವಕರು ಸಹ ಇವತ್ತು ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಬಹುರಾಷ್ಟ್ರೀಯ ಕಪಿಮುಷ್ಟಿಯಲ್ಲಿರುವ ಯಾವುದೇ ಕಾನೂನು ರಚನೆ ಮಾಡದಂತಹ ಅನಧಿಕೃತ ನರ್ಸರಿಗಳ ಒಂದು ಅಟ್ಟಹಾಸಕ್ಕೆ, ಕೆಲವು ನಕಲಿ ಬಿತ್ತನೆ ಬೀಜ ಮಾರಾಟ ಮಾಡುವ ಅಂಗಡಿಗಳ ಮಾಲೀಕರ ಹಣದಾಹಕ್ಕೆ ಇವತ್ತು ಬಡ ರೈತರು ಬಲಿಯಾಗ್ತಾ ಇದ್ದಾರೆ. ಇವತ್ತು KGF ತಾಲೂಕಿನ ಕಾಯಸಂಬಳ್ಳಿ ಹೋಬಳಿಯ ಗಡಿಭಾಗದ ನಂದಾಲಗುಡ್ಡ ಆ ಒಂದು ಹಳ್ಳಿಯಲ್ಲಿ ನಮ್ಮ ಚೆಂಗಲರಾಯಪ್ಪ ಮತ್ತು ಅವರ ಮಕ್ಕಳು ಏನು ಸುಮಾರು 20 ವರ್ಷದಿಂದ ಟೊಮಾಟೊ ಬೆಳೀತಾ ಇದ್ದಾರಂತೆ. ಯಾವತ್ತೂ ಅವರು ಬೆಳೆ ಇಲ್ಲದಿದ್ರೂ ಅವ್ರು ಹಾಕಿರೋ ಬಂಡವಾಳ ಬರ್ತಾಯಿತ್ತಂತೆ. ಈ ವರ್ಷ ಏನು ಸತತವಾಗಿ 5 ವರ್ಷಗಳ ಕಾಲದಿಂದ ಬೆಳೆ ಆಗ್ತಾಯಿಲ್ಲ. ಈ ವರ್ಷ ಉತ್ತಮವಾದ ಬೆಳೆ ಬೆಳಿಬೇಕು ಅಂಥೇಳಿ ಕಷ್ಟಪಟ್ಟು ಪ್ರತಿ ಎಕರೆಗೆ 3 ರಿಂದ 4 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಇವತ್ತು ಕಷ್ಟಪಟ್ಟು ಬೆಳೆದಿರುವಂಥ ಸೆಮಿನಿಸ್ ಕಂಪನಿಯ ಅದಿಕ್ ಎಂಬ ತಳಿಯ ಟೊಮಾಟೊ ತಳಿ ಇವತ್ತು ಬೆಳೆ ಬಂದಿದೆ. ಏನೋ ಮಟ್ಟವಾಗಿ ಬೆಳೆ ಆದರೂ ಬೆಳೆ ಬಂದಿದೆ. ಆದರೆ ನೋಡಿ, ಕಾಯಿ ನೋಡಿ, ಎಲ್ಲ ತರಹ ಡ್ಯಾಗ್ ಬಂದುಬಿಟ್ಟಿದೆ. ಬಿಳಿ ಡ್ಯಾಗ್, ಅರ್ಧ ಮುಡ್ಡೆ ಡ್ಯಾಗ್ ಅಂತ ಬರ್ತಾಯಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದೆ, ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತೇಳಿ. ಅವರಿಗೆ ರೈತರ ಹಿತಕ್ಕಿನ್ನ ಕಚೇರಿಗಳಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡೋದು ಹೆಚ್ಚಾಗ್ಬಿಟ್ಟಿದೆ. ಪಾಪ ರೈತ ದೂರು ಕೊಟ್ಟಿದ್ದಾನಂತೆ, ನಮ್ಮ ಟೊಮಾಟೊ ಹಿಂಗಾಗೋಗಿದೆ, ಮಾರ್ಕೆಟಲ್ಲಿ ಇವತ್ತು ಪ್ರತಿ ಬಾಕ್ಸ್ಗೆ 500 ರಿಂದ 600 ರೂಪಾಯಿ ಇದೆ, ನಮ್ಮ ಕಷ್ಟ ಏನು ನೋಡಿ, ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂದರೆ ನಿಮಗೆ ಬಿಲ್ ಕೊಟ್ಟಿದ್ದಾರಾ, ನಮಗೆ ಮಾಹಿತಿ ಕೊಟ್ಟಿದ್ದೀರಾ ಅಂತೇಳಿ ರೈತರನ್ನೇ ಶೋಷಣೆ ಮಾಡ್ತಾರೆ. ಇವತ್ತರೂ ರೈತ ಪರವಾಗಿ ಯಾರೂ ಮಾತಾಡ್ತಾ ಇಲ್ಲ. ಇವತ್ತು ಸೆಮಿನಿಸ್ ಕಂಪ್ನಿಯವರು ಬಂದಿದ್ದಾರಂತ ಇಲ್ಲಿಗೆ ಬಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಏನು CN ಅದು ಇದು ಏನು ಗೊಬ್ಬರಗಳು ಬಿಟ್ಟಿಲ್ಲ, ನೀವು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದೀರಾ, ಅದಕ್ಕೋಸ್ಕರ ಇದೇ ಥರ ಆಗಿಬಿಟ್ಟಿದೆ, ಇರೋ ಕಾಯೆಲ್ಲ ಕಿತ್ತಾಕ್ಬಿಟ್ಟಿದ್ದೀರಿ. ಕಾಯೆಲ್ಲ ಏನಿದೆ ನೋಡಿ, ಕಾಯಿ ಎಲ್ಲ ಕಾಯಿ ಈ ಥರ ಆಗೋಗ್ಬಿಟ್ರೆ ಇದನ್ನು ಯಾರು ತೊಗೊಳೋದು ಮಾರ್ಕೆಟಲ್ಲಿ? ರೈತನ ಕಷ್ಟನ ಗೋಳನ್ನು ಕೇಳೋರು ಯಾರು? ರೈತರ ಪಾಲಿಗೆ ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರಾ? ನಾವು ಕೇಳ್ತಾ ಇರೋದಷ್ಟೇ, ತೋಟಗಾರಿಕೆ ಅಧಿಕಾರಿಗಳಿಗೆ ಮತ್ತು ಕೃಷಿ ಅಧಿಕಾರಿಗಳಿಗೆ ಮತ್ತು ಕೃಷಿ ಮಂತ್ರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಎಲ್ರಿಗೂ ಖಡಕ್ಕಾಗಿ ರೈತ ಸಂಘದಿಂದ ಮತ್ತು ನೊಂದ ರೈತರಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಿಮ್ಮ ರೈತ ವಿರೋಧಿ ಧೋರಣೆ ಕೈ ಬಿಟ್ಟು, ಕಂಪನಿಗಳನ್ನು ಓಲೈಕೆ ಮಾಡುವುದನ್ನು ಬಿಟ್ಟು, ನೆಪ ಮಾತ್ರಕ್ಕೆ ರೈತರಿಗೆ ನ್ಯಾಯ ಕೊಡಿಸೋಣ ಅಂತ ಹೇಳೋದನ್ನು ಬಿಟ್ಟು, ಈ ಕೂಡಲೇ ಸೆಮಿನಿಸ್ ಕಂಪನಿಯ ವಿರುದ್ಧ ಏನು ರೈತ ಕೊಡುವ ದೂರಿನ ಮೇಲೆ ಕ್ರಿಮಿನಲ್ ಕೇಸ್ ಮೊಕದ್ದಮೆ ದಾಖಲು ಮಾಡಿ ಇವತ್ತು ಮಾರುಕಟ್ಟೆಯ ಬೆಲೆಗೆ ತಕ್ಕಂತೆ ರೈತರಿಗೆ ಪರಿಹಾರ ಕೊಡಬೇಕು ಮತ್ತು ಅನಧಿಕೃತ ನರ್ಸರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ರೈತರು ಕೊಳ್ಳುವಂತಹ ಪ್ರತಿಯೊಂದು ಸಸ್ಯಗೂ ಸಹ ಬಿಲ್ಲು ನೀಡಲೇಬೇಕು. ಆದರೆ ಅದಕ್ಕೆ ಒಂದು ಕಾನೂನು ಜಾರಿ ಮಾಡಬೇಕು. ಜೊತೆಗೆ ನಮ್ಮ ಗಡಿಭಾಗದ ನಂದಾಲಗುಡ್ಡ ರೈತರ ಒಂದು ಪರಿಸ್ಥಿತಿ ಏನಾಗಿದೆ, ಏನು ಇವತ್ತು ಈ ಥರ ಬಂದಿದೆಯಲ್ಲ, ಆ ರೈತರಿಗೆ ಪರಿಹಾರ ಕೊಡಬೇಕು. ಇಲ್ಲ ನಾವು ಕಾನೂನು ಹೋರಾಟ ಮಾಡುವ ಜೊತೆಗೆ ಕೋಲಾರ ಜಿಲ್ಲೆಯಲ್ಲಿ ಸೆಮಿನಿಸ್ ಕಂಪನಿ ಹಟಾವೋ, ರೈತರು ಬಚಾವೋ ಎಂಬ ಸ್ಲೋಗನ್ ಮುಖಾಂತರ ನೊಂದ ರೈತರ ಪರವಾಗಿ ರೈತ ಸಂಘ, ಗಡಿಭಾಗದ ನಮ್ಮರೆಲ್ಲ ರೈತ ಸಂಘದ ಪದಾಧಿಕಾರಿಗಳು ರೈತರ ಪರ ನಿಲ್ಲುತ್ತೇವೆ ಅಂತೇಳಿ ಈ ಮೂಲಕ ಸಂಬಂಧಪಟ್ಟ ಅಧಿಕಾರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಈ ಒಂದು ನಾವು ಕೇಳ್ತಾರಂತೆ ಸೆಮಿನಿಸ್ ಕಂಪನಿಯ ನಕಲಿ ಅದಿಕ್ ಟೊಮಾಟೊ ಬಚಾವೋ, ಹಟಾವೋ, ರೈತರು ಬಚಾವೋ ಅನ್ನೋ ಸ್ಲೋಗನ್ನನ್ನು ಹಾಕುವ ಮುಖಾಂತರ ನೊಂದ ರೈತರ ಪರವಾಗಿ ರೈತರು ನಿರಂತರವಾಗಿ ನಿಲ್ತೀವಿ. ನಾವು ಕಾನೂನು ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ. ಈ ಕಂಪನಿಯನ್ನು ಕೋಲಾರ ಜಿಲ್ಲೆಯಿಂದ ಹೊರಗಡೆ ನೂಕಕ್ಕೂ ಇದ್ದೀವಿ. ನೊಂದ ರೈತರಿಗೆ ನ್ಯಾಯ ಸಿಗಲೇಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದನೆ ಮಾಡಲೇಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲವಾದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇದು ನಷ್ಟವಾಗಿರುವ ಟೊಮಾಟೊ ಸಮೇತ ನಾವು ಅವರ ಮನೆ ಮುಂದೆ ಖಂಡಿತವಾಗ್ಲೂ ಹೋರಾಟ ಮಾಡಿ ನ್ಯಾಯ ಪಡ್ಕೊತೇವೆ, ಎಚ್ಚರಿಕೆ ನೀಡ್ತಾ ಇದ್ದೀವಿ. ನನ್ನ ಹೆಸರು ಭಾಸ್ಕರ್ ಸರ್. ಇದು ಬಂದ್ಬಿಟ್ಟು ಸೆಮಿನಿಸ್ ಕಂಪ್ನಿಯವ್ರದ್ದು ಅದಿಕ್ ಅಂತ ಸೀಡು ಕೊಟ್ಟಿದ್ದರು. ವೆರೈಟಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದರು. ನಾವು ಓಂಸಂದ್ರದಿಂದ ಗೋಪಿ ಅವರು ನರ್ಸರಿಯಿಂದ ಎತ್ಕೊಬಂದು ಹಾಕಿದ್ದು.
ಇವಾಗ ಬಂದುಬಿಟ್ಟು ಈ ಥರ ಆಗಿದೆ, ಕಾಯೆಲ್ಲ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ನಿಯವ್ರನ್ನ ಕೇಳಿದ್ದಕ್ಕೆ ಅವ್ರು ನೀವು ಗೊಬ್ಬರ ಚೆನ್ನಾಗಿ ಬಿಟ್ಟಿಲ್ಲ ಅದು ಇದು ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಪಿನ್ ಟು ಪಿನ್ ಎಲ್ಲ ಲೀಸ್ಟಲ್ಲಿ ಬರ್ದಿಕ್ಕಿದ್ದೀವಿ. ಎಲ್ಲ ಸ್ಟಾರ್ಟಿಂಗು 5 ಡೇಸಿಂದನೇ ಡ್ರಿಂಚಿಂಗ್ ಮಾಡಿದ್ದೀವಿ, ಕ್ಯಾಲ್ಬಿಟ್ಸಿ ಕೊಟ್ಟಿದ್ದೀವಿ, ಕ್ಯಾಲ್ಶಿಯಂ ಬಿಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇವಾಗ ಅವ್ರನ್ನ ಕೇಳ್ತಾ ಇದ್ರೆ ನಿಮ್ಮದೇ ಪ್ರಾಬ್ಲಮ್ ಅಂತ ಸೆಮಿನಿಸ್ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಇದಕ್ಕೆ ಏನಾದರೂ ಪರಿಹಾರ ಸ್ವಲ್ಪ ಕೊಡಬೇಕು. ಬಂಡವಾಳ ನಾವು 1 ಎಕರೆಗೆ 3 ರಿಂದ 4 ಲಕ್ಷ ಖರ್ಚಾಗಿದೆ. 4 ಲಕ್ಷ ಹಾಕಿನೂ ಇವಾಗ ಮಾರ್ಕೆಟಲ್ಲಿ ರೇಟ್ ಇದೆ. ಮಾರ್ಕೆಟಲ್ಲಿ ರೇಟ್ ಇದೆ. ಅದು ಈ ಥರ ನೋಡ್ತಾ ಇದ್ರೆ ನಮ್ಮಪ್ಪ ಅವರೆಲ್ಲ ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಥರ ಆಗಿದೆ ಅಂತ ಫುಲ್ಲು ಬೇಜಾರಾಗ್ತಾ ಇದೆ. ಕಂಪ್ನಿಯವನು ಏನು ಹೇಳ್ತಾನೆ? ಕಂಪ್ನಿಯವನು ಬಂದ್ಬಿಟ್ಟು ನಿಮ್ಮದೇ ಫಾಲ್ಟ್ ಅಂತ ಹೇಳ್ತಾ ಇದ್ದಾರೆ ಸರ್. ಎಲ್ಲ ಅವನು ಗೈಡ್ಲೈನ್ಸ್ ಪ್ರಕಾರ ಇವತ್ತು ಬಂದಿದ್ದಾರೆ. ಒಂದು ನರ್ಸರಿ ಅವ್ರನ್ನ ಒಂದು 20 ಡೇಸ್ ಬ್ಯಾಕಿಂದ ಕರೀತಾ ಇರೋದು, ಅವರು ಬಂದಿಲ್ಲ. ಇವತ್ತು ಕಂಪ್ನಿಯವರು ಇವತ್ತು ಬಂದ್ಬಿಟ್ಟು ನೋಡ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ ನೀವು ಗೊಬ್ಬರ CN ಬಿಟ್ಟಿಲ್ಲ, ಅದು ಬಿಟ್ಟಿಲ್ಲ, ಇದು ಬಿಟ್ಟಿಲ್ಲ ಅಂತ. ಯಾರು ಸರ್? ಮಾಹಿತಿ ಕೊಟ್ಟಿದ್ದೀವಿ ಸರ್. ಅವ್ರು ಇನ್ನೂ ಏನು ರೆಸ್ಪಾನ್ಸ್ ಮಾಡಿಲ್ಲ. ಅವರು ಇನ್ನೂ ಬಂದಿಲ್ಲ. ನಾವು ಅದಕ್ಕೆ ರೈತರೆಲ್ಲ ಸೇರಿ DC ಆಫೀಸ್ ಹತ್ರ ಆದರೂ ಹೋಗಿ ಕೂತ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಸರ್. ನಿಮ್ಮ ಹಕ್ಕೇನು? ಅವರು ಕಂಪ್ನಿ ಕಡೆಯಿಂದ ಏನಾದರೂ ಇವಾಗ ರೇಟ್ ಚೆನ್ನಾಗಿದೆ. ಇವಾಗ 500 ರಿಂದ 600 ರೂಪಾಯಿ ಇದೆ ಬಾಕ್ಸು. ಏನೋ ಸ್ವಲ್ಪ ಕಾಸಾಗೋದು ಇವಾಗ ಈ ಥರ ಆಗಿಬಿಟ್ಟಿದೆ. ಅವ್ರ ಕಂಪ್ನಿ ಎಲ್ಲ ಹಂಗೆ ಇದೆ ಸರ್. ಇದೆಲ್ಲ ಕಾಯಿ ನೋಡಿ ಸರ್, ಇದೆಲ್ಲ ಎಷ್ಟು ಕಾಯಿ ಸರ್. ಇದೆಲ್ಲ ಒಂದು ಲೈನ್ ಇನ್ನೂ ಶಾಂಪಲ್ಲೇ ಕಿತ್ತಿಲ್ಲ ಸರ್. ಒಂದು ಲೈನ್ಗೆ 1-2 ಬಾಕ್ಸ್ ಸಿಗತ್ತೆ ಚೆನ್ನಾಗಿರೋದು. ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಈ ಥರ ಬಂದಿರೋದು ಮುಡಿ. ಎಲ್ಲ ಕಂಪ್ನಿಯವ್ರನ್ನ ಕೇಳಿದ್ದಕ್ಕೆ ನೀವು ಚೆನ್ನಾಗಿ ಗೊಬ್ಬರ ಬಿಟ್ಟಿಲ್ಲ, ಮೇಂಟೈನ್ ಮಾಡಿಲ್ಲ ಅಂತ ಇದ್ದಾರೆ. ಹೌದು ಸರ್, ನಾನು ಎಜುಕೇಟೆಡ್. ಹೌದು, ವ್ಯವಸಾಯ ಮಾಡೋದೇ ನಷ್ಟ, ವ್ಯವಸಾಯ ಮಾಡೋದೇ ಬೇಡ ಅನ್ನೋ ಮಟ್ಟಕ್ಕೆ ಇವತ್ತೇನು ಮಾತಾಡ್ಕೊಂಡು ಅದಕ್ಕೆ ಉದಾಹರಣೆ ಇದಾಗುತ್ತೆ. ನಾವು 15 ವರ್ಷದಿಂದ ಟೊಮಾಟೊ ಮಾಡ್ತಾ ಇದ್ವಿ. ಬನ್ನಿ ಇನ್ನೂ ತೋರಿಸ್ತೀನಿ. ಇದೇ ಲೈನಲ್ಲಿ ಇನ್ನೂ ಒಂದು ಲೈನು ಸ್ಯಾಂಪಲ್ಗೆ ಹಾಕಿದ್ದೀವಿ, ನಂದಿ ಅಂತ.